ನಮ್ಮ ಆಲೋಚನೆಗಳು, ನಮಗೆ ಬರ್ತಕ್ಕಂಥ ಆಲೋಚನೆ, ಆಮೇಲೆ ಮೂಡ್ತಕ್ಕಂಥ ಭಾವನೆಗಳು, ನಾವು ಕೊಡ್ತಕ್ಕಂಥ ಪ್ರತಿಕ್ರಿಯೆ, ಇವೆಲ್ಲವನ್ನು ನಾವು ಒಂದು ಗಮನಿಸ್ತಾ ಇರ್ತಕ್ಕಂಥ ಒಂದು ಶಕ್ತಿ ನಮ್ಮಲ್ಲಿ ಯಾವಾಗ ಮೂಡುತ್ತೋ ಅದೇ ನಮ್ಮ ಒಂದು ಆತ್ಮಜ್ಞಾನ. ನೋಡಿ, ಅದು ಆಟೋಮೆಟಿಕ್ ಆಗಿ ಬರ್ತಾ ಹೋಗ್ತಾ ಇರುತ್ತೆ. ಪತ್ರಿಜಿ ಗುರುಗಳು ಏನ್ ಹೇಳಿದ್ರೆ, ಎಷ್ಟೇ ಆಲೋಚನೆ ಬಂದ್ರು ಕೂಡ ಜಸ್ಟ್ ಅಬ್ಸರ್ವ್ ಮಾಡಿ ಅಂತ ಹೇಳ್ತಾರಲ್ವಾ, ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಬಾರ್ದು. ಅದ್ರ ಪಡೆಗೆ ಅದು ಬರ್ತಾ ಇರುತ್ತೆ, ಅದ್ರ ಪಡೆಗೆ ಅದು ಹೋಗ್ತಾ ಇರುತ್ತೆ ಧ್ಯಾನ ಮಾಡೋ ಟೈಮಲ್ಲಿ. ಹಾಗೆ ನಾವು ಪ್ರತಿ ಜೀವನದಲ್ಲಿ, ಪ್ರತಿ ಕ್ಷಣದಲ್ಲೂ ಕೂಡ ಒಂದು ಅವೇರ್ನೆಸ್ ಅಲ್ಲಿ ಇರ್ಬೇಕು. ಸೆಲ್ಫ್ ಅವೇರ್ನೆಸ್ ಅಂತ ಹೇಳ್ತಕ್ಕಂಥ ಪಾಯಿಂಟ್ ಇದು. ಈ ಸೆಲ್ಫ್ ಅವೇರ್ನೆಸ್ಗೆ ನಾವು ಹೇಗೆ ಹೋಗ್ಬೇಕು ಅದನ್ನ ನಾವು ನೋಡೋದಾದ್ರೆ, ನಾವು ನಮ್ಮ ಮನಸ್ಸು ಏನಪ್ಪಾ ನಮ್ಗೆ ಹೇಳ್ತಾ ಇರುತ್ತೆ ನೋಡಿ. ಎಲ್ಲರ ಮನಸ್ಸು, ಎಷ್ಟೋ ಜನದ ಮನಸ್ಸು ಒಂದ್ರಲ್ಲ ಒಂದ್ರ ಹಿಂದೆ ಓಡ್ತಲೇ ಇರುತ್ತೆ. ಅದು ಒಂದು ಸ್ಥಿತವಾದ ಒಂದು ಪರಿಸ್ಥಿತಿಲಿ ಇರ್ತಕ್ಕಲ್ಲ. ಯಾವುದೇ ಒಂದು ಕ್ಷಣಕ್ಕೆ ಅದರದೇ ಒಂದು ಯೋಚನೆ ಅಥವಾ ಆಲೋಚನೆ ತಗೊಂಡು ಮುಂದೆ ಓಡ್ತಾ ಇರುತ್ತೆ. ನೋಡಿ, ಒಂದು ಎಕ್ಸಾಂಪಲ್ ನೋಡೋದಾದ್ರೆ, ನನ್ ಫಸ್ಟ್ ಮೊದಲು ನಮ್ಮ ಮನ್ಸಿಗೆ ನಾವೇನ್ ಕೇಳ್ಕೊಬೇಕು, ನನ್ನೊಳಗೆ ಏನ್ ನಡೀತಾ ಇದೆ ಇವಾಗ. ಫಾರ್ ಎಕ್ಸಾಂಪಲ್ ಏನಪ್ಪಾ ಅಂದ್ರೆ, ಒಂದು ಕೋಪ ಬರ್ತಾ ಇದೆ ಅಂದ್ರೆ ಯಾಕೆ ಬರ್ತಾ ಇದೆ. ಹಾಗೆ ಒಬ್ರನ್ನ ಕಂಡ್ರೆ ಒಂದು ಅಸೂಯೆ ಫೀಲ್ ಆಗ್ತಾ ಇರತ್ತಲ್ವಾ, ಆ ತರ ಆಯ್ತು ಅಂದ್ರೆ ಯಾಕೆ ಈ ತರ ನನ್ನ ಮನ್ಸಲ್ಲಿ ಈ ತರ ಮೂಡ್ತಾ ಇದೆ. ಅಥವಾ ಯಾವುದೇ ಒಂದು ಭಯ ಏನ್ ಆಗ್ಬಿಡುತ್ತೋ ಆ ತರ ಒಂದು ಭಯದಲ್ಲಿ ನಾವು ಜೀವನ ಮಾಡ್ತಾ ಇದೀವಿ ಅಂದ್ರೆ ಯಾಕೆ ಇದೆಲ್ಲ ಬರ್ತಾ ಇದೆ. ಇದ್ ನೋಡಿ, ಈ ರೀತಿಯಾಗಿ ನಾವು ಯಾವಾಗ ಇದನ್ನೆಲ್ಲ ಗಮನಿಸ್ಲಿಕ್ಕೆ ಒಂದು ಶುರು ಮಾಡ್ತೀವೋ, ಸರಿನಾ, ಆ ಕ್ಷಣದಲ್ಲಿ ನಾವು ಅವೇರ್ನೆಸ್ ಅಲ್ಲಿ ಇರ್ತೀವಿ. ಓಕೆನಾ. ನಮ್ದು ನಾವು ನೋಡ್ತಕ್ಕಂಥದ್ದು ಮನಸ್ಸಿನಲ್ಲೆಲ್ಲ, ನಾವು ಮನಸ್ಸಾಕ್ಷಿಯಿಂದ ನೋಡ್ತಾ ಇದೀವಿ ಅಂತಕ್ಕಂಥ ಒಂದು ಭಾವ ಬರುತ್ತಲ್ಲ ನಮ್ಮಲ್ಲಿ. ನಾವು ಸಾಕ್ಷಿ ಭಾವದಲ್ಲಿ ನೋಡ್ತಾ ಇರ್ತೀವಲ್ವಾ, ಆ ಒಂದು ಸ್ಥಿತಿಗೆ ತಲುಪಿದಾಗ ನಮಗೆ ಆತ್ಮಜ್ಞಾನವನ್ನ ಅರಿವು ನಮ್ಮಲ್ಲಿ ಮೂಡುತ್ತೆ. ನಮ್ಮಲ್ಲಿ ಆತ್ಮದ ಒಂದು ಜ್ಞಾನ ನಮ್ಮಲ್ಲಿ ತಿಳಿತಾ ಹೋಗುತ್ತೆ. ನೋಡಿ, ನಾರ್ಮಲ್ ಆಗಿರ್ತಕ್ಕಂಥ ಮನುಷ್ಯಂಗೆ ಏನಪ್ಪಾ ಅಂತಂದ್ರೆ, ಒಂದು ಕೋಪ ಬಂದ್ರೆ ಏನಾಗುತ್ತೆ, ಅವನಿಗೆ ಕಂಟ್ರೋಲ್ ಇರೋದಿಲ್ಲ, ರಿಯಾಕ್ಟ್ ಮಾಡ್ತಾ ಇರ್ತಾನೆ. ಅದೇ ಒಂದು ಧ್ಯಾನಿಗೆ ಆ ಒಂದು ಕೋಪ ಬಂದಾಗ ಏನ್ ಮಾಡ್ಬೇಕು, ಅವನ್ ಫಸ್ಟ್ ಯೋಚನೆ ಮಾಡೋದು ಯಾಕೆ ಇದ್ ಮೂಡ್ ಬರ್ತಾ ಇದೆ. ನೋಡಿ, ಬುದ್ಧ ಭಗವಾನ್ಗೆ ಅವರು ಭಿಕ್ಷಾಟನೆ ಮಾಡ್ತಾ ಹೋಗ್ಬೇಕಾದ್ರೆ ಅಲ್ಲಿ ಯಾರೋ ನಿಲ್ಸ್ಕೊಂಡು ನಿನ್ಗೆ ದುಡ್ಕೊಂಡು ತಿನ್ನಕ್ಕಾಗಲ್ವಾ ಅಂತ ತುಂಬಾ ಹೇಳಸ್ತಾರೆ. ಆ ರೀತಿ ಕೆಟ್ಟದಾಗೆಲ್ಲ ಬೈದಾಗ್ಲೂ ಮಾತಾಡ್ದಾಗ್ಲೂ ಸುಮ್ನೆ ಅವರು ಅಬ್ಸರ್ವ್ ಮಾಡ್ತಾ ಇರ್ತಾರೆ. ಇದು ಒಂದು ಅವ್ರಿಗಿರ್ತಕ್ಕಂಥ ಅವೇರ್ನೆಸ್. ಎನಿ ಟೈಮ್ ಅವೇರ್ನೆಸ್ ಇರುತ್ತೆ ಅವ್ರಿಗೆ, ಆಲ್ ಟೈಮ್ ಅವೇರ್ನೆಸ್ ಅಂತ. ಅವ್ರು ಹೇಳ್ತಾರೆ, ಇದನ್ನೆಲ್ಲ ನಾನು ರಿಸೀವ್ ಮಾಡ್ಕೊಂಡ್ರೆ ಮಾತ್ರ, ಅಂದ್ರೆ ಇದಕ್ಕೆ ನಾನು ಶಕ್ತಿಯನ್ನು ನನ್ನಿಂದ ನಾನು ಕೊಟ್ಟಾಗ ಮಾತ್ರ ನನಗೆ ಕೋಪ ಬರುತ್ತೆ. ನಾನು ಅದನ್ನ ರಿಸೀವ್ ಮಾಡ್ಕೊಂಡ್ರೆ ಮಾತ್ರ ನೀನ್ ಹೇಳಿದ್ದೆಲ್ಲ ನನಗೆ ಅನ್ವಯಿಸುತ್ತೆ. ನಾನು ರಿಸೀವ್ ಮಾಡ್ಕೊಳ್ಳಿಲ್ಲ ಅಂದ್ರೆ ನೀನ್ ಹೇಳಿದ್ದೆಲ್ಲ ನಿನ್ನ ಹತ್ರನೇ ಉಳ್ಕೊಳ್ಳುತ್ತೆ. ಆ ರೀತಿಯಾಗಿ ಅವರು ಅವೇರ್ನೆಸ್ ಅಲ್ಲಿ ಇಟ್ಕೊಂಡು ರೆಸ್ಪಾಂಡ್ ಮಾಡ್ತಾರೆ. ಹಾಗೆ ಆ ಒಂದು ಅವೇರ್ನೆಸ್ ಅನ್ನೋದು ನಮಗೆ ಯಾವಾಗ ಬರುತ್ತೋ ನೋಡಿ, ಯಾವುದಕ್ಕೆ ಆಗ್ಲಿ ಎಲ್ಲದರಲ್ಲೂ ಡಿಟ್ಯಾಚ್ಮೆಂಟ್ ಅಂತ ಹೇಳ್ತಾರೆ. ಒಂದು ಭಯಕ್ಕೆ ಡಿಟ್ಯಾಚ್ಮೆಂಟ್, ಅಥವಾ ಒಂದು ಕೋಪ, ಒಂದು ಅಸೂಯೆ, ಯಾವುದಕ್ಕೂ ನಾವು ತಲೆ ಕೆಡಿಸ್ಕೊಡೋದಿಲ್ಲ. ಈ ರೀತಿಯಾದ ಒಂದು ಸಿಚುಯೇಷನ್ ನಾವು ಯಾವತ್ ತಲುಪ್ತೀವೋ ಅದೇ ನಮಗೆ ಆತ್ಮಜ್ಞಾನ ಅಂತ ಹೇಳ್ತಾರೆ ಮಾಸ್ಟರ್ಸ್. ನೋಡಿ, ಯಾರಾದ್ರೂ ನಮ್ಮನ್ನ ತೆಗಳ್ತಾ ಇದ್ದಾರೆ ಅಥವಾ ನಮ್ಮನ್ನ ಬೈತಾ ಇದ್ದಾರೆ ಅಂತ ಏನ್ ಮಾಡ್ತೀವಿ, ನಾವು ಅವ್ರಿಗೆ ರಿಪ್ಲೈ ಮಾಡಕ್ ಹೋಗ್ತೀವಿ, ಅವ್ರಿಗೆ ತಿರುಗಿಸಿ ಬಯಕ್ ಹೋಗ್ತೀವಿ. ಈ ರೀತಿ ಮಾಡದಲೇನೆ ನಾವು ಒಂದು ಅವೇರ್ನೆಸ್ ಬಂದು, ಆತ್ಮಜ್ಞಾನ ಇದ್ದವನ್ ಏನ್ ಮಾಡ್ತಾನೆ, ಅವೇರ್ನೆಸ್ ಅಲ್ಲಿ ಇದ್ದು ರೆಸ್ಪಾಂಡ್ ಮಾಡ್ತಾನೆ, ಯೋಚನೆ ಮಾಡ್ತಾನೆ, ಎಷ್ಟು ಬೇಕು ಅಷ್ಟೇ ಮಾತಾಡ್ತಾನೆ. ಬುದ್ಧ ಭಗವಂತ ಎಕ್ಸಾಂಪಲ್ ಕೊಟ್ನಲ್ಲ, ಅವಾಗ್ಲೇನೆ ಅದೇ ತರ ಯೋಚನೆ ಮಾಡ್ತಾನೆ. ಅವಾಗ ಅವ್ನಿಗೆ ಏನ್ ಗೊತ್ತಾಗುತ್ತೆ, ನನಗೆ ಈ ಕೋಪ ಬಂದಿದೆ, ನಾನು ರೆಸ್ಪಾಂಡ್ ಮಾಡಬಾರ್ದು, ಯೋಚನೆ ಮಾಡ್ತಾನೆ. ಈ ರೀತಿಯಾದ ಒಂದು ಜ್ಞಾನ ಬಂದಾಗ ನಮ್ಮಲ್ಲಿ ಆತ್ಮಜ್ಞಾನ ಮೂಡಿದೆ ಅಂತ, ಅಥವಾ ಆತ್ಮಜ್ಞಾನದ ಒಂದು ಅವೇರ್ನೆಸ್ ನಮ್ಮಲ್ಲಿ ಇದೆ ಅಂತ ನಾವು ತಿಳ್ಕೊಬಹುದು. ಇದು ಯಾವ ರೀತಿಯಾಗಿ ನಾವು ಅಭ್ಯಾಸ ಮಾಡ್ಕೊಳ್ಬೇಕು ಅಂತಂದ್ರೆ, ಪ್ರತಿ ರಾತ್ರಿ ಮಲ್ಗಕ್ ಮುಂಚೆ ನಾನು ಯಾವ್ಯಾವ ಟೈಮಲ್ಲಿ ಬೆಳಗ್ಗಿಂದ ಸಂಜೆವರೆಗೂ ಎಷ್ಟು ಸಾರಿ ನಾನು ಒಂದು ಅಜಾರೂಕತೆಯಿಂದ ನಾನು ಅನ್ವಾಂಟೆಡ್ ಆಗಿ ಯಾವ್ದಕ್ಕೆ ರೆಸ್ಪಾಂಡ್ ಮಾಡಿದೀನಿ. ಈ ರೀತಿಯಾಗಿ ನಾವು ಒಂದು ಮೈಂಡ್ ಅಲ್ಲಿ ಕುತ್ಕೊಂಡು ಕಣ್ಮುಚ್ಕೊಂಡು ಸಡನ್ ಆಗಿ ನನಗೆ ಕಂಟ್ರೋಲ್ ತಪ್ಪೋಯ್ತು, ಅವೇರ್ನೆಸ್ ಇಲ್ದಲೆ ನಾನು ರೆಸ್ಪಾಂಡ್ ಮಾಡಿರೋದು ಎಷ್ಟು ಸರಿ ಮಾಡಿದೀನಿ ಒಂದ್ ದಿನದಲ್ಲಿ ಅಂತ ನಾವು ಲೆಕ್ಕ ಹಾಕೊಳ್ಬೇಕು. ನಮ್ಮನ್ನ ನಾವೇ ಪ್ರಶ್ನಿಸ್ಕೊಳ್ಬೇಕು, ಯಾಕೆ ನಾನು ಈ ರೀತಿ ಮಾಡಿದೆ, ಆ ಟೈಮಲ್ಲಿ ನನ್ಗೆ ಅವೇರ್ನೆಸ್ ಯಾಕೆ ಬರ್ಲಿಲ್ಲ. ಈ ರೀತಿಯಾದ ಒಂದು ಎಕ್ಸಸೈಸ್ ಅನ್ನ ನಾವು ಮಾಡಿದಾಗ ನಮಗೆ ಒಂದು ಜ್ಞಾನ, ನಾವೆಲ್ಲಿ ಮಿಸ್ ಆಗ್ತಿದೀವೋ ನಮಗೆ ಅವೇರ್ನೆಸ್ ಬರುತ್ತೆ, ನಾವು ಅದನ್ನ ಅಳವಡಿಸ್ಕೊಳ್ಬಹುದು ಅಂತ ಹೇಳ್ತಾರೆ.